ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕೆ ಮುಂಚಿತವಾಗಿ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ. ಸಾಕ್ಷಿ ಸ್ಯಾರಿ ಉಟ್ಕೊಂಡು ಸಖತ್ ಮಿಂಚಿಂಗಲ್ಲಿ ಆಫೀಸಿಗೆ ಬಂದಿಯಾಳೆ. ಅಗ್ನಿ ಅದನ್ನು ನೋಡಿ ಫುಲ್ಲು ಫಿದಾ ಆಗಿಬಿಟ್ಟಿದ್ದಾನೆ. ಸಾಕ್ಷಿ ಇಷ್ಟು ಚೆನ್ನಾಗಿದ್ದಾಳ, ಅಯ್ಯೋ ನನ್ನ ಕಣ್ಣು ನಾನೇ ನಂಬಕ್ಕಾಗಲ್ವಲ್ಲ ಅಂತ ಫುಲ್ಲು ಮಾತಿಲ್ಲ, ಕತೆ ಇಲ್ಲ, ಏನಿಲ್ಲ. ಅವಳು ಏನು ಕೇಳಿದ್ರು ಹಾಂ ಹ್ಞೂ ಅಂತನಷ್ಟೇ, ಏನು ಮಾತಾಡಲ್ಲ. ಯಾಕೆ ಹಿಂಗಾಗೋಗಿದ್ದಾರೆ ಅಂತೇಳ್ಬಿಟ್ಟು ಅವಳು ಸಾರ್ 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 ಅಂತಾಳೆ, ಇದು ಓಕೆನಾ ಸಾರ್ ಅಂತಾಳೆ, ಪ್ರಾಜೆಕ್ಟನ್ನು ತೋರಿಸ್ತಾಳೆ. ಏನು ಹೇಳಿದ್ರು ಓಕೆ ಹ್ಞೂ ಚೆನ್ನಾಗಿದೆ, ಹ್ಞೂ ಓಕೆ ಚೆನ್ನಾಗಿದೆ ಅಂತಾನೆ. ಏನಾಗಿದೆ ಇವನಿಗೆ ಅಂತಲೇ ಅರ್ಥನೇ ಆಯ್ತಾ ಇಲ್ಲ. ಹೀಗಿರುವಾಗ ಅವರ ತಮ್ಮ ಅಗ್ನಿ ತಮ್ಮ ಒಳಗಡೆ ಬರ್ತಾನೆ, ಚೇಂಬರ್ ಒಳಗಡೆ. ಇವಳಿಂದಲೇ ಎಲ್ಲ ಹಿಂಗೆ ಆಗ್ತಾ ಇರೋದು, ಇವನು ತಲೆ ಕೆಟ್ಟಾಗ ಆಡ್ತಿರೋದು ಅಂದ್ಕೊಂಡು ಒಳಗಡೆ ಬರ್ತಾನೆ. ಬಂದುಬಿಟ್ಟು ಅವಳು ಏನೋ ಬೋರ್ಡಲ್ಲಿ ತೋರಿಸ್ತಾ ಇರ್ತಾಳೆ, ಈ ಥರ ಇದು ಪ್ರಾಜೆಕ್ಟ್ ಓಕೆ ಅಲ್ಲ ಸಾರ್, ಇದು ಪ್ರಾಜೆಕ್ಟ್ ಓಕೆ ಅಲ್ಲ ಸಾರ್ ಅಂತ ತೋರಿಸ್ತಾ ಇರ್ತಾಳೆ. ಅದನ್ನು ನೋಡಿಬಿಟ್ಟು ಅವನು ಸರಿ ಸರಿ ಅವಳ ಮುಖ ನೋಡಿ ಓಕೆ 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 ಹ್ಞೂ ಚೆನ್ನಾಗಿದೆ 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 ಅಂತಲೇ ಅಗ್ನಿ ಅಲ್ಲಿ ಪ್ರಾಜೆಕ್ಟನ್ನೇ ನೋಡಲ್ಲ. ಆಮೇಲೆ ಬ್ರೋ ಬ್ರೋ ಅಗ್ನಿ ಬ್ರೋ ಅಂತಾನೆ. ಏನಕ್ಕೆ ಏನು ಅರ್ಜೆಂಟ್ ಇತ್ತು ಅಂತಾನೆ. ಅಯ್ಯೋ ಮೀಟಿಂಗ್ ಇದೆಯಲ್ಲ ಇವಾಗ, ಎಲ್ಲರೂ ಮೀಟಿಂಗಿಗೆ ಬರ್ತಾಯಿದ್ದಾರೆ, ಮೀಟಿಂಗ್ ಇದೆಯಲ್ಲ ಅಂತಾನೆ. ಮೀಟಿಂಗಾ ಮಾಡಿದ್ರಾಯ್ತು ಬಿಡು ನಾಳೆ ಅಂತ. ಅಯ್ಯೋ ನಾಳೆ ಅಲ್ಲ ಇವತ್ತೇ, ಈಗಲೇ ಮಾಡಬೇಕು. ಈಗ ಮಾಡಬೇಕಾ, ಹೌದಾ ಅಂತೇಳ್ಬಿಟ್ಟು ಸಾಕ್ಷಿನೂ ಆ ಕಡೆ ಚೇರ್ ಮೇಲೆ ಕೂತ್ಕೋತಾಳೆ, ಇವನು ಈ ಕಡೆ ಚೇರ್ ಮೇಲೆ ಕೂತ್ಕೋತಾನೆ, ಅವಳು ಅದೇ ತಮ್ಮ. ಆಮೇಲೆ ಎಲ್ಲರೂ ಬಂದು ಜಾಯಿನ್ ಆಗ್ತಾರೆ, ಒಬ್ಬೊಬ್ರಾಗಿ ಎಲ್ಲರೂ ಬರ್ತಾರೆ, ಎಲ್ಲರೂ ಬಂದು ಕೂತ್ಕೊಳ್ತಾರೆ. ಆಮೇಲೆ ಮೀಟಿಂಗ್ ಮಾಡಬೇಕು ಇವಾಗ. ಆದರೆ ಅಗ್ನಿ ಮೀಟಿಂಗ್ ಮಾಡೋ ಸ್ಟೇಜಲ್ಲಿ ಇಲ್ಲ. ಅದಕ್ಕೇನು ಮಾಡ್ತಾನೆ, ಅವನ ತಮ್ಮನೇ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇರ್ತಾನೆ. ಎಲ್ಲರೂ ಕಿವಿ ಕೊಟ್ಟು ಕೇಳಿಸ್ಕೊಳ್ತಾ ಇರ್ತಾರೆ. ಎಲ್ಲರೂ ಬಂದು ಅಲ್ಲಿ ಕೂತ್ಕೊಂಡು ಕೇಳಿಸ್ಕೊಳ್ತಾ ಇರ್ತಾರೆ. ಈ ರೀತಿ ಪ್ರಾಜೆಕ್ಟು ಈ ರೀತಿ ಅಂತೇಳ್ಬಿಟ್ಟು ಎಲ್ಲ ಹೇಳ್ತಾರೆ. ಬರೀ ಸಾಕ್ಷಿನೇ ನೋಡ್ತಾ ಇರ್ತಾನೆ. ಯಾಕಿದ ಹಿಂಗಾಗಿದ್ದಾನೆ ಅಂತೇಳ್ಬಿಟ್ಟು ಬ್ರೋ ಅಗ್ನಿ ಬ್ರೋ ಅಂತಾನೆ. ಸರಿ ಇದೆ ಆಯ್ತು ಮಾಡು ಮಾಡು ಅಂತ ಹೇಳ್ತಾನೆ. ಮತ್ತೆ ಒಂದು ನಿಮಿಷ ಆದಮೇಲೆ ಅವಳನ್ನೇ ನೋಡ್ತಾ ಇರ್ತಾನೆ. ಅವಳು ಆ ಕಡೆ ಬೋರ್ಡ್ ನೋಡ್ತಿರ್ತಾಳೆ, ಈ ಕಡೆ ನೋಡೋದೇ ಇಲ್ಲ. ಹೀಗೆ ಅಯ್ಯೋ ಏನಾಗಿದೆ, ಇವನು ತಲೆ ಕೆಟ್ಟೋಗ್ಬಿಟ್ಟಿದೆಯಲ್ಲ, ಏನು ಮಾಡೋದು ಇವನಿಗೆ ಅಂತೇಳ್ಬಿಟ್ಟು ಮತ್ತೆ ಕಂಟಿನ್ಯೂ ಅಂತಲೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಅವನು. ಆಮೇಲೆ ಎಲ್ಲರೂ ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಷನ್ ಆಗುತ್ತೆ, ಮಾತಾಡ್ತಾರೆ, ಎಲ್ಲ ಆಗುತ್ತೆ. ಆಮೇಲೆ ಅದು ಅವನಿಗೇನು ತಲೆಗೇ ಹೋಗಿಲ್ಲ, ಅಗ್ನಿಗೆ ಏನೆಂದರೆ ಏನೂ ತಲೆಗೆ ಹೋಗಿಲ್ಲ. ಸಾಕ್ಷಿ ಇದ್ದಾಳೆ, ಮ್ಯಾನೇಜ್ ಮಾಡ್ಕೋತಾಳೆ ಅನ್ನೋಂಗೆ ಒಂಥರ. ಆಗ ಎಲ್ಲ ಮೀಟಿಂಗ್ ಮುಗಿಸ್ತಾರೆ. ಮೀಟಿಂಗ್ ಮುಗಿಸ್ಬಿಟ್ಟು ಹೊರಡಬೇಕು ಅವರು. ಇಲ್ಲಿ ಮ್ಯಾನೇಜರ್ ಇದ್ದಾನೆ, ಮತ್ತು ಮಲ್ಲಿಕಾ ಪಿ ಎ ಇದ್ದಾಳೆ. ಆಮೇಲೆ ಜೊತೆಗೆ ಇನ್ನೊಂದು 2-3 ಜನ ಇದ್ದಾರೆ, ಮೇನ್ ವರ್ಕರ್ಸ್ಗಳು. ಎಲ್ಲ ಕೇಳಿಸ್ಕೊತಾ ಇದ್ದಾರೆ, ಎಲ್ಲ ಬಂದಿದ್ದಾರೆ. ಆದರೆ ಇವನು ತಲೆ ಕೈ ಕೊಟ್ಕೊಂಡು ಅವಳನ್ನೇ ನೋಡ್ತಾ ಇದ್ದಾನೆ ಅಗ್ನಿ. ಸಾಕ್ಷಿನೇ ನೋಡ್ತಾ ಇದ್ದಾನೆ. ಏನು ಕಣ್ಣು ಮುಚ್ಚೋಂಗೂ ಇಲ್ಲ, ಕಣ್ಣು ಬಿಡೋಂಗೂ ಇಲ್ಲ, ಅದೇ ರೀತಿ ನೋಡ್ತಾ ಇದ್ದಾನೆ. ಇವನಿಗೆ ಪಿತ್ತ ನತ್ತಿಗೇರ್ತಾ ಇರುತ್ತೆ. ಆಮೇಲೆ ಈ ಕಡೆ ಬಂದು ಈ ಅದಿತಿಗೆ ಅವನು ರಾಜ ಫೋನ್ ಮಾಡಿಬಿಟ್ಟು ಬೈದ್ಬಿಟ್ಟಿರ್ತಾನೆ. ಅಡ್ರೆಸ್ ಕಳಿಸಿ, ಸ್ವೀಟ್ಸ್ ಕಳಿಸ್ಬೇಕು ಅಂತ ಕೇಳಿರ್ತಾಳೆ, ಅದಕ್ಕೆ ಬೈದಿರ್ತಾನೆ. ಅಲ್ಲೇ ಅಡ್ರೆಸ್ ಕೊಡೋಕ್ಕೆ ಅದೊಂದು ರೂಮಲ್ಲ, ನಾಚಿಕೆ ಅಲ್ಲ ಅದಕ್ಕೆ. ಆಮೇಲೆ ಇವಳು ಸಿಟ್ಕೊಂಡು ಬೆಡ್ಡಲ್ಲೇ ಕೂತಿರ್ತಾಳೆ. ಆವಾಗ ಲಾಸ್ಟಿಗೆ ಅವನೇ ಫೋನ್ ಮಾಡ್ತಾನೆ. ಮಾಡಿಬಿಟ್ಟು ಬೇಜಾರಾಯ್ತಾ ಅಂತಾನೆ. ಆಗದೆ ಏನಾಗುತ್ತೆ, ನಾನೇನು ಅನ್ಬಾರ್ದು ಮಾತಂದೆ ಅಂತೇಳ್ಬಿಟ್ಟು ಆ ಥರ ಅಂದೆ, ನನಗೆಷ್ಟು ಬೇಜಾರಾಯಿತು ಗೊತ್ತಾ, ಹರ್ಟ್ ಆಯಿತು, ಹಾಗಾಯಿತು ಹೀಗಾಯಿತು ಅಂತಾಳೆ. ಸರಿ 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 ಸಾರಿ ಇವಾಗ ಅಂತಾನೆ. ಸರಿ ಆಯಿತು, ಒಂದು ಅಡ್ರೆಸ್ ಕಳಿಸು ಅಂತ ಹೇಳಿದ್ದು ಅಷ್ಟೇ. ನಾನು ಏನಕ್ಕೆ ಅಡ್ರೆಸ್ ಕಳಿಸು ಅಂದಿದ್ದು ಅಂದರೆ ಸ್ವೀಟ್ಸ್ ಕಳಿಸ್ಬೇಕಿತ್ತು, ಅದಕ್ಕೆ ಅಡ್ರೆಸ್ ಕಳಿಸು ಅಂದೆ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಅದಕ್ಕೆ ಏನು ಇಷ್ಟೊಂದು ಆಡಬೇಕಾ ನೀನು ಅಂತೆಲ್ಲ ಅಂತಾಳೆ. ಅದಕ್ಕೆ ಸಾರಿ ತಪ್ಪಾಯಿತು ಅಂತಾನೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅಡ್ರೆಸ್ ಕಳಿಸಿಲ್ಲಲ್ಲ, ಆ್ಯಕ್ಚುಲಿ ನಾಳೆ ಕಳಿಸ್ತಾನೆ ಅನಿಸುತ್ತೆ. ಅದು ಬೇರೆ ಅಡ್ರೆಸ್ ಯಾವ್ದಾರು ಕೊಡ್ತಾನೆ ಅನಿಸುತ್ತೆ. ಆ ಅಡ್ರೆಸ್ ಕೊಡಲ್ಲ ಅನ್ನಂಗೆ ಕಾಣುತ್ತೆ. ಏಕೆಂದರೆ ಈ ನೋಡಿದ್ರೆ ಡಿಲೀಟ್ ಆಗುತ್ತೆ ಅನ್ನೋದು ಗೊತ್ತು ಅವನಿಗೆ. ಇವ್ರ ಮನೇಲಿ ಯಾರೂ ಒಪ್ಪಲ್ಲ.
ಇವನೇನೋ ದೊಡ್ಡ ಲೆವೆಲಲ್ಲಿ ಇದ್ದೀನಿ ಅನ್ನಂಗೆ ತೋರಿಸ್ಕೊಳ್ತಿದ್ದಾನೆ. ಹಂಗಾಗ್ಬಿಟ್ಟು ಪಾಪ ಅವಳು ಅದಿತಿಗೆ ಎಲ್ಲಿ ಸಿಕ್ಕಿದ್ನೋ ಏನೋ ಗೊತ್ತಿಲ್ಲ, ಚೆನ್ನಾಗಿ ಯಾಮಾರಿಸ್ಬಿಟ್ಟಿದ್ದಾನೆ. ಸಾಕ್ಷಿನ ತಲೆಯಲ್ಲಿ ಇಟ್ಕೊಂಡಿದ್ದಾನೆ. ಅಲ್ಲಿಗೆ ಸಾಕ್ಷಿ ಹೋಗಿರೋದು ಆಫೀಸಿಗೆ ಅವನಿಗೆ ಗೊತ್ತೇ ಇರಲ್ಲ. ಅವಳು ಮಂಜೂರಿಗೆ ಹೋಗ್ತಾಳೆ. ಮಂಜೂರಿಗೆ ಹೋಗ್ಬಿಟ್ಟು ಸಾಕ್ಷಿ ಆಫೀಸಿಗೆ ಸೀರೆ ಉಟ್ಕೊಂಡು ಟಿಪ್ ಟಾಪಾಗಿ ಹೋಗಾಯ್ತಲ್ಲ ಅಂತಾಳೆ. ಟಿಪ್ ಟಾಪಾಗಿ ಹೋದ್ಲಾ? ಸಾಕ್ಷಿ ಹೋದ್ಲಾ ಅಂತಾನೆ. ಹೋಗಾಯ್ತಲ್ಲ ಅಂತ. ಅಯ್ಯೋ, ನಾನು ರೂಮಲ್ಲೇ ಇದ್ದೆ, ಗೊತ್ತೇ ಆಗಲಿಲ್ಲ ಅಂತ. ನಿನಗೆ ಎಲ್ಲಿ ಗೊತ್ತಾಗುತ್ತೆ, ನೀನು ಡಬಲ್ ಗೇಮ್ ಆಡ್ತಾಯಿರ್ತೀಯಲ್ಲ, ಇನ್ನೆಲ್ಲಿ ಗೊತ್ತಾಗುತ್ತೆ ನಿನಗೆ ಅಂತ ತಮಾಷೆ ಮಾಡ್ತಾಳೆ. ಹಾಗಾಗಿ ಅಲ್ಲಿಗೆ ಅದು ಸ್ಟಾಪ್ ಆಗುತ್ತೆ. ಇವನು ಸಾಕ್ಷಿಗೆ ಮುಖ ಕೊಟ್ಟೆ ಮಾತಾಡೋಕ್ಕೆ ನಾಚಿಕೊಂಡಂಗೆ ಆಡ್ತಿದ್ದಾನೆ ಅಗ್ನಿ. ಯಾಕೆ ಅಂತಂದರೆ ಅವಳ ಮುಖ ನೋಡಿದ್ರೆ ಎಲ್ಲಿ ನಾನು ಬಿದ್ದೋಗ್ಬಿಡ್ತೀನೋ ಅನ್ನೋ ಭಯ ಬೇರೆ ಅವನಿಗೆ. ಲಿಫ್ಟಲ್ಲಿ ಬರ್ತಾರೆ, ಮುಖ ಆ ಕಡೆ ತಿರುಗಿಸ್ಕೊಂಡೇ ಬರ್ತಾನೆ. ಸರಿ, ಲಿಫ್ಟಿಂದ ಇಳಿದಾಯಿತು. ಸರ್ಗ್ಯಾಗಿ ಏನಾಗಿದೆ ಅಂತೇಳಿ ಅವಳಿಗೆ ಅರ್ಥನೇ ಆಗಲ್ಲ. ಅವಳು ಹತ್ಲಾಗಿ ಏನು ತಲೆ ಕೆಡ್ಸ್ಕೊಂಡಾಗ ಆಯಿತು ಅಂತೇಳ್ಬಿಟ್ಟು ಹೋಗ್ತಾ ಇರ್ತಾಳೆ. ಅಲ್ಲಿಂದ ಮೆಟ್ಲತ್ತಬೇಕು. ಮೆಟ್ಲತ್ತುವಾಗ ಸೀರೆ ಸೆರಗು ಒಂದೇ ಪಿನ್ ಮಾಡ್ಕೊಂಡಿರೋದ್ರಿಂದ ಉದ್ದ ಸೆರಗಿರುತ್ತಾ, ಆ ಸೆರಗು ಹಿಂಗೆ ಜಾರ್ದಂಗೆ ಆಗುತ್ತಾ. ಜಾರ್ದಂಗೆ ಆದ ತಕ್ಷಣ ಎಲ್ಲಿ ಸ್ಲಿಪ್ಪರಿ ಸಿಕ್ಕಾಕೊಂಡು ಬಿದ್ದುಬಿಡ್ತಾಳೋ ಅಂತೇಳ್ಬಿಟ್ಟು ಹಿಂದಿಂದ ಇವನು ಸೆರಗಿಡ್ಕೊಳ್ತಾನೆ. ಅವಳದು ಸೆರಗು ಎತ್ತಿ ಇಟ್ಕೊಂಡು ಅವಳು ಮೇಕೋಗೋವ್ರಿಗೂ ಹಂಗೆ ಹಿಡ್ಕೊಂಡಿರ್ತಾನೆ. ಅದನ್ನು ನೋಡಿ ಆಶ್ಚರ್ಯ, ಅಯ್ಯೋ ಇವರೇನು ಅಗ್ನಿ ಸರ್ ಈ ಥರ ಸೆರಗಿಡ್ಕೊಂಡು ಮೇಲೆ ಬರ್ತಾಯಿದ್ದಾರೆ. ಫುಲ್ಲು ಅವಳ ಬಗ್ಗೆ ತಲೆ ಕೆಡಿಸ್ಕೊಬಿಟ್ಟಿದ್ದಾನೆ. ಏನು ಮಾಡಿದ್ರೂ ಅವನ ತಲೆ ನೆಟ್ಟಿಗೆ ಆಗ್ತಾಯಿಲ್ಲ. ಅವಳು ಮೇಲೆ ಸ್ಟೇರ್ ಕೇಸ್ ಹತ್ಕೊಂಡು ಹೋಗ್ತಾ ಇದ್ದಾಳೆ. ಅಲ್ಲಿ ಮುಗ್ಗಿಸ್ದಂಗೆ ಆಗ್ತಾಳೆ. ಇವನು ಓಡೋಗಿ ಸೆರಗಿಡ್ಕೊಳ್ತಾನೆ. ಸೆರಗಿಡ್ಕೊಂಡು ಅವಳ ಮೇಲೆ ಹತ್ತೋಗೋವರೆಗೂ ಸೆರಗಿಡ್ಕೊಂಡೇ ಇರ್ತಾನೆ. ಈ ಎಪ್ಪಿಗೆ ದುರ್ವಾಸ ಮುನಿ ಥರ ಆಡ್ತದೆ, ಈಗೇನಾಗಿದೆ ಹಿಂಗೆ ಆಡುತ್ತಲ್ಲ ಅಂತ ಹೇಳ್ಕೊಂಡು ಮತ್ತೆ ಅವಳು ಪಾಡಿಗೆ ಅವಳು ಅಂದ್ಕೊಂಡು ಹೋಗ್ತಾಳೆ. ಇವನು ಫುಲ್ಲು ಅವಳ ಬಗ್ಗೆನೇ ಚಿಂತೆ, ಅವಳ ಬಗ್ಗೆನೇ ಜ್ಞಾನ. ಏನೇ ಹಿಡಿದ್ರೂ ಅವಳ ಬಗ್ಗೆನೇ, ಕೂತರೂ ಅವಳ ಬಗ್ಗೆನೇ, ನಿಂತರೂ ಅವಳ ಬಗ್ಗೆನೇ ಆಗ್ಬಿಟ್ಟೈತೆ ಅಗ್ನಿಗೆ. ಸಾಕ್ಷಿ ಅವಳು ಏನಿಲ್ಲ, ಅವಳ ಪಾಡಿಗೆ ಅವಳು ಸರಿ ಅಂತೇಳ್ಬಿಟ್ಟು ಹೋಗ್ತಾ ಇರ್ತಾಳೆ. ಅವಳ ಕೆಲಸ ಅವಳು ಮಾಡ್ತಲೇ ಇರ್ತಾಳೆ. ಅವಳು ಏನರ ಬಗ್ಗೆನೂ ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗಲ್ಲ, ಕೂಲಾಗೇ ಇರ್ತಾಳೆ. ಇವನು ಪಾಪ ಫುಲ್ಲು ತಲೆ ಕೆಡ್ಸ್ಕೊಬಿಟ್ಟಿದ್ದಾನೆ. ಹಾಗಾಗಿ ಅಲ್ಲಿ ಸ್ಯಾರಿ ಉಟ್ಕೊಂಡು ಒಂದು ಸ್ವಲ್ಪ ಮುಗ್ಗಿಸ್ದಂಗೆ ಆಗುತ್ತೆ, ಬೀಳಂಗೆ ಆಗ್ತಾಳೆ. ತಕ್ಷಣ ಹಿಡಿತಾನೆ, ಅಲ್ಲಿ ಹಿಡ್ಕೊಂಡು ಆಮೇಲೆ ಸೆರಗಿಡ್ಕೊಂಡು ಅವಳೇ ಮುಗ್ಗರಿಸಿ ನಿಂತ್ಕೋತಾಳೆ. ಆಮೇಲೆ ಸೆರಗಿಡ್ಕೊಳ್ತಾನೆ. ಹೀಗೆ ಮೇಲಕ್ಕೆ ಹತ್ತೋವರೆಗೂ ಅದೇ ಥರ ಸೇವ್ ಮಾಡ್ತಾನೆ. ಹೀಗೆ ಅವಳು ಕೊನೆಗೆ ಹತ್ತಿ ಮೇಲೆ ಹೋಗ್ತಾಳೆ. ಹೋಗೋವರೆಗೂ ಇವನು ಅದೇ ರೀತಿ ಅವಳನ್ನು ಜೋಪಾನ ಮಾಡ್ತಾನೇ ಇರ್ತಾನೆ. ಎಲ್ಲಿ ಬಿದ್ದೋಗ್ಬಿಡ್ತಾಳೋ ಅಂತೇಳಿ. ಮೆಟ್ಲು ಹತ್ತುವಾಗಲೂ ಹಂಗೆ ಮಾಡ್ತಾನೆ. ಆಮೇಲೆ ಲಿಫ್ಟಲ್ಲಿ ಬರ್ಬೇಕಾದ್ರೂ ಮುಖ ಮುಚ್ಕೋತಾನೆ. ಅವಳಿಗೆ ಮುಖ ಕೊಟ್ಟು ಮಾತಾಡಲ್ಲ, ಫೇಸ್ ಮಾತಾಡೋದೇ ಇಲ್ಲ. ಒಂಥರ ನಾಚಿಕೊಂಡ ರೀತಿ ಆಡ್ತಿದ್ದಾನೆ. ಅಂದರೆ ಫುಲ್ಲು ಫಿದಾ ಆಗಿಬಿಟ್ಟಿದ್ದಾನೆ. ಅವಳ ಲಕ್ಷಣಕ್ಕೇ ಬಿದ್ದೋಗ್ಬಿಟ್ಟಿದ್ದಾನೆ ಇವನು. ಹಾಗಾಗಿ ಅವಳಿಗೆ ಅದು ಅರ್ಥ ಆಗುತ್ತೆ. ಅರ್ಥ ಆದ್ರೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಇವ್ರು ದೊಡ್ಡವ್ರ ವಿಷಯ ನಮಗೆ ಯಾಕೆ ಅಂದ್ಕೊಂಡು ಅವಳು ಸುಮ್ಮನಾಗ್ಬಿಡ್ತಾಳೆ. ಇವಾಗ ಹಿಂಗಿರ್ತಾರೆ, ಇನ್ನೊಂದು ನಿಮಿಷಕ್ಕೆ ಮತ್ತೆ ಹೆಂಗೋ ಆಡ್ತಾರೆ, ಅವ್ರ ವಿಷಯ ಬೇಡಪ್ಪ ನಮಗೆ ಅಂದ್ಕೊಂಡು ಅವಳು ಸುಮ್ಮನಾಗ್ಬಿಡ್ತಾಳೆ. ಆದರೆ ಇವನು ಅವಳನ್ನು ಇವಾಗಂತೂ ತೀರನೇ ಅತಿಯಾಗಿ ಇಷ್ಟಪಡ್ತಾನೆ. ಆದರೆ ಬಾಯಿ ಬಿಟ್ಟು ಹೇಳ್ತಾ ಇಲ್ಲ ಅಷ್ಟೇ. ಅತಿಯಾಗಿ ಇಷ್ಟಪಡ್ತಾನೆ, ಬಾಯಿ ಬಿಟ್ಟು ಹೇಳಲ್ಲ. ಹೀಗೆ ಪ್ರತಿ ಸಲನೂ ಹೀಗೆ ಮಾಡ್ತಾಯಿದ್ದಾನೆ. ಅವನು ಹೇಳಲ್ಲ, ಅದಾಗಲ್ಲ ಅನ್ನಂಗೆ ಆಗಿದೆ ಕತೆ. ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಅಗ್ನಿ ಸಾಕ್ಷಿ. ಒಂದು ಪಾತ್ರ ಚೆನ್ನಾಗಿದೆ. ಅಗ್ನಿ ಪಾತ್ರನೂ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಸಾಕ್ಷಿನೂ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಇವರಿಬ್ಬರು ಫೇರು ಚೆನ್ನಾಗಿದೆ. ಹೀಗೆ ಪ್ರತಿಯೊಂದು ವಿಷಯದಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕಷ್ಟೇ ಇವರಿಬ್ರಿಗೂ. ಒಂದು ತೇರಿಗೆಳಿತು ಕೋಣ ನೀರಿಗೆಳಿತು ಅನ್ನಂಗೆ ಆಡ್ತಿದ್ದಾರೆ ಅಷ್ಟೇ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.